ಶಿವಮೊಗ್ಗ ನಗರದಲ್ಲಿ ಇನ್ನು 6 ದಿನಗಳ ಕಾಲ ಕುಡಿಯೋ ನೀರಿಗೆ ಒಂದು ವ್ಯತ್ಯಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನೀರು ಸರಬರಾಜು ಮಾಡತಕ್ಕಂಥ ಯಂತ್ರ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ 6 ದಿನಗಳ ಕಾಲ 30% ಸರಬರಾಜು ವ್ಯತ್ಯಯ ಆಗುವಂಥ ಸಾಧ್ಯತೆಗಳಿದೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಅಂತ ಶಾಸಕ ಚನ್ನಬಸಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದಿನ 6 ದಿನಗಳ ಕಾಲ ನೀರು ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮಂಡ್ಲಿಯಲ್ಲಿರತಕ್ಕಂಥ ಜಲ ಶುದ್ಧೀಕರಣ ಘಟಕಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ದುರಸ್ತಿ ಕಾರ್ಯ ಪರಿಶೀಲಿಸಿದ ನಂತರ ಶಾಸಕರಾದಂತಹ ಎಸ್.ಎನ್. ಚನ್ನಬಸಪ್ಪ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶುದ್ಧ ನೀರು ಸರಬರಾಜು ಮಾಡತಕ್ಕಂಥ ಯಂತ್ರ ಏನಿದೆ, ಆ ಯಂತ್ರ ಸಂಪೂರ್ಣವಾಗಿ ಹದಗೆಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ, ಅಲ್ಲದೆ ಕಾಂಕ್ರೀಟ್ ಒಡೆದು ಕೋಟ್ಯಾಂತರ ಲೀಟರ್ ನೀರು ವ್ಯತ್ಯಯ ಆಗ್ತಿರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇದರ ಜೊತೆಗೆ ಹಳೆಯ ಪೈಪ್ಲೈನ್ ಏನಿದೆ, ಆ ಹಳೆಯ ಪೈಪ್ಲೈನ್ ಸಂಪೂರ್ಣ ತುಕ್ಕು ಹಿಡಿದಿರೋದ್ರಿಂದ ಅದನ್ನು ಗಮನಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಭವಿಷ್ಯದಲ್ಲಿ ದೊಡ್ಡ ಅನಾಹುತ ಸಂಭವಿಸಬಾರದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಜಲಮಂಡಳಿ ತುರ್ತು ದುರಸ್ತಿ ಕಾಮಗಾರಿ ಆರಂಭ ಮಾಡಿದೆ. ಈಗ ಈ ಕಾಮಗಾರಿಯಲ್ಲಿ 45ಕ್ಕೂ ಹೆಚ್ಚು ಕಾರ್ಮಿಕರು ಮಳೆಯ ನಡುವೆಯೂ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಇನ್ನೂ ಸುಮಾರು 6 ದಿನಗಳು ಬೇಕಾಗಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಅವಧಿಯಲ್ಲಿ ನಗರದ ಸುಮಾರು 30% ಅಂದರೆ 30% ಭಾಗದಲ್ಲಿ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಆಗತ್ತೆ. ಸಾರ್ವಜನಿಕರ ಅನುಕೂಲಕ್ಕಾಗಿ 12 ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಅಗತ್ಯ ಇದ್ದರೆ ಹೆಚ್ಚುವರಿ ಟ್ಯಾಂಕರ್ಗಳನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ ಅಂತ ಕೂಡ ಈಗ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳೋ ತನಕ ನೀರನ್ನು ಮಿತವಾಗಿ ಬಳಸಬೇಕು ಅಂತ ಶಾಸಕ ಎಸ್.ಎನ್. ಚನ್ನಬಸಪ್ಪ ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಿಕೊಂಡಿದ್ದಾರೆ.